ವೆಲ್ಕಮ್ ಟು ದಿ ಕ್ಲಾಸ್. ಸೊ ಎಲ್ರಿಗೂ ಈ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಈ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ಇವತ್ತು ನಾವು ವಾಲ್ಯೂಮ್ ಆಫ್ ಸಾಲಿಡ್ಸ್ ಇದ್ರ ಬಗ್ಗೆ ನಾವು ಇವಾಗ ಸ್ಟಡಿ ಮಾಡ್ತಾ ಹೋಗೋಣ. ಸಾಲಿಡ್ಸ್ಗಳು ಜಿಯೋಮೆಟ್ರಿಕಲ್ ಸಾಲಿಡ್ಸ್ ಅಂತ ಏನು ಹೇಳ್ತೀವಿ, ಕ್ಯೂಬ್ ಇರ್ಬೋದು, ಕೋನ್ ಇರ್ಬೋದು, ಸಿಲಿಂಡರ್ ಇರ್ಬೋದು, ಆಲೋ ಸಿಲಿಂಡರ್ ಇರ್ಬೋದು, ರೆಕ್ಟ್ಯಾಂಗ್ಯುಲರ್ ಸಾಲಿಡ್ ಇರ್ಬೋದು. ಸೊ ಈ ಎಲ್ಲ ಜಿಯೋಮೆಟ್ರಿಕಲ್ ಸಾಲಿಡ್ಸ್ಗಳು ಏನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಥ ಮತ್ತು ಆ ಜಿಯೋಮೆಟ್ರಿಕಲ್ ಸಾಲಿಡ್ಸ್ಗಳನ್ನ ಪ್ರಾಪರ್ಟೀಸು, ಅವಳ ಏರಿಯಾ ಇರ್ಬೋದು, ಸರ್ಫೇಸ್ ಏರಿಯಾ ಇರ್ಬೋದು, ವಾಲ್ಯೂಮ್ ಇರ್ಬೋದು. ಸೊ ಇವುಗಳನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಸೊ ಅದೆಲ್ಲದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟು ತಿಳ್ಕೊಳ್ಳೋಣ ಏನು ವಾಲ್ಯೂಮ್ ಅಂದರೆ ಅಂತ. ಸೊ ಏನಪ್ಪ ವಾಲ್ಯೂಮ್ ಅಂದರೆ, ದಿ ಸ್ಪೇಸ್ ಆಕ್ಯುಪೈಡ್ ಬೈ ಎ ಬಾಡಿ ಈಸ್ ನೌನ್ ಆ್ಯಸ್ ವಾಲ್ಯೂಮ್ ಅಂತ ಹೇಳ್ತೀವಿ. ದಿ ಸ್ಪೇಸ್ ಆಕ್ಯುಪೈಡ್ ಬೈ ಎ ಬಾಡಿ ಈಸ್ ನೌನ್ ಆ್ಯಸ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ಅಂದರೆ ಯಾವುದಾದ್ರೂ ಒಂದು ವಸ್ತು ಅದು ಆಕ್ರಮಿಸ್ಕೊಳ್ತಕ್ಕಂಥ ಜಾಗನ ನಾವೇನಂತ ಹೇಳ್ತೀವಿ, ಇಟ್ಸ್ ವಾಲ್ಯೂಮ್ ಆಫ್ ಎ ಸಾಲಿಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಒಂದು ವಸ್ತು ಆಕ್ರಮಿಸ್ಕೊಳ್ತಕ್ಕಂಥ ಜಾಗನ ಆ ವಸ್ತುವಿನ ಒಂದು ವಾಲ್ಯೂಮ್ ಅಂತ ನಾವೇನು ಮಾಡ್ತಾ ಹೋಗ್ತೀವಿ, ಹೇಳ್ತಾ ಹೋಗ್ತೀವಿ. ಸೊ ಈ ವಾಲ್ಯೂಮ್ ಆಫ್ ಸಾಲಿಡ್ಸಲ್ಲಿ ಇವತ್ತು ನಾವೇನು ತೊಗೊಂಡಿದ್ದೀವಪ್ಪ ಅಂದರೆ, ಫಸ್ಟ್ ಒನ್ನು ಈ ಒಂದು ವಿಡಿಯೋದಲ್ಲಿ ಈ ಕ್ಯೂಬ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಈ ಕ್ಯೂಬ್ ಏನು ಹೇಳುತ್ತೆ, ಸೊ ಇದರದ ಒಂದು ಪ್ರಾಪರ್ಟೀಸ್ ಏನಿರುತ್ತೆ ಅಂತ. ಸೊ ಏನು ಕ್ಯೂಬ್ ಅಂದರೆ, ಇಟ್ಸ್ ಎ 3 dimensional solid object bound by a 6 faces or sides is called a cube ಅಂತ ಹೇಳ್ತೀವಿ. ಸೊ ಏನಪ್ಪ ಕ್ಯೂಬ್ ಅಂದರೆ, ಕ್ಯೂಬ್ ಈಸ್ ಎ 3 dimensional solid object bound by a 6 equal faces and equal sides is called a cube ಅಂತ ನಾವು ಹೇಳ್ತೀವಿ. ಸೊ ಅಂದರೆ ಇದೊಂದು 3 dimensional ಆಬ್ಜೆಕ್ಟ್. ಅಂದರೆ ಈ 3D ವ್ಯೂ ಅಂತ ನಾವೇನು ಹೇಳ್ತೀವೋ ಅದು ಅಂದರೆ 3 dimensional ಆಬ್ಜೆಕ್ಟ್. ಸೊ ಇದರಲ್ಲಿ ಏನಾಗಿರುತ್ತೆ, 6 ಫೇಸಸ್. ಸೊ ಎಷ್ಟು ಫೇಸಸ್ ಇರುತ್ತೆ, ಟೋಟಲ್ಲು 6 ಫೇಸಸ್ ಇರುತ್ತೆ. ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದನ್ನು 1 ಫೇಸ್ ಅಂತ ಕರಿತೀವಿ, ಇದನ್ನು ನಂಬರ್ 2, ನಂಬರ್ 3, ನಂಬರ್ 4 ಮತ್ತು ನಂಬರ್ 5. ಸೊ ಬ್ಯಾಕ್ ಸೈಡು. ಸೊ ಬಾಟಮ್ ಸೈಡ್ ಇದನ್ನು ಏನಂತ ಹೇಳ್ತಾ ಹೋಗ್ತೀವಿ ನಾವು, ನಂಬರ್ 6 ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ಒಂದು 6 ಫೇಸ್ಗಳು, ಸೊ 6 ಸೈಡ್ಸ್ಗಳನ್ನ ಹೊಂದಿರ್ತಕ್ಕಂಥ ಒಂದು 3 dimensional ಆಬ್ಜೆಕ್ಟ್ನ ನಾವೇನಂತ ಹೇಳ್ತಾ ಹೋಗ್ತೀವಿ, ಕ್ಯೂಬ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ದೆನ್ ಕ್ಯೂಬ್ ಹ್ಯಾವಿಂಗ್ 6 ಫೇಸಸ್ ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಕ್ಯೂಬ್ಗೆ ಎಷ್ಟು ಫೇಸಸ್ಗಳಿರುತ್ತೆ, 6 ಫೇಸಸ್ ಅಂದರೆ 6 ಮುಖಗಳಿರುತ್ತೆ. ಸೊ ನೆಕ್ಸ್ಟ್ ಆ್ಯಂಡ್ 12 ಎಡ್ಜಸ್ ಅಂತ ಹೇಳ್ತೀವಿ. ಆ್ಯಂಡ್ ಹ್ಯಾವಿಂಗ್ 12 ಎಡ್ಜಸ್ ಅಂತ. ಸೊ ಎಷ್ಟು ಎಡ್ಜಸ್ಗಳಿರುತ್ತೆ, 12 ಎಡ್ಜಸ್ಗಳು ಇದಕ್ಕೆ ಇರುತ್ತೆ. ನೆಕ್ಸ್ಟು 8 ವರ್ಟೆಕ್ಸ್ಗಳಿರುತ್ತೆ. ಎಷ್ಟು ವರ್ಟೆಕ್ಸ್ ಇರುತ್ತೆ ಈ ಒಂದು ಕ್ಯೂಬ್ನಲ್ಲಿ ಅಂದರೆ, 8 ವರ್ಟೆಕ್ಸ್ಗಳಿರುತ್ತೆ. ಅಂದರೆ ಶೃಂಗಗಳು 8 ವರ್ಟೆಕ್ಸ್ಗಳು ಇದರಲ್ಲಿ ಇರುತ್ತೆ. ಸೊ ಇದು ಪ್ರಾಪರ್ಟೀಸ್ ಆಫ್ ಕ್ಯೂಬನ್ನು ನಾವು ಇವಾಗ ತಿಳ್ಕೊತಾ ಹೋದ್ವಿ. ಸೊ ನೆಕ್ಸ್ಟು ಇವಾಗ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಕ್ಯಾಲ್ಕುಲೇಷನ್ಸ್ ಅಂದರೆ ಲೆಕ್ಕಗಳನ್ನ ಮಾಡೋದಕ್ಕೆ ನಾವು ಯಾವ್ಯಾವ ಫಾರ್ಮುಲಾಗಳನ್ನ ಯೂಸ್ ಮಾಡ್ತಾ ಹೋಗ್ಬೇಕಂತ ನೋಡ್ತಾ ಹೋದರೆ, ವಾಲ್ಯೂಮ್ ಆಫ್ ಕ್ಯೂಬ್. ಸೊ ಕ್ಯೂಬ್ನ ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಸೈಡ್ ಇಂಟು ಸೈಡ್ ಅಥವಾ ಎ ಕ್ಯೂಬ್ ಅಥವಾ ಸೈಡ್ ಕ್ಯೂಬ್ ಅಂತ ಏನು ಹೇಳ್ತೀವಿ, ಆ ಒಂದು ಫಾರ್ಮುಲಾನ ಯೂಸ್ ಮಾಡಿ ನಾವು ಸೊ ಈ ಒಂದು ವಾಲ್ಯೂಮ್ ಆಫ್ ಕ್ಯೂಬ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ನೆಕ್ಸ್ಟ್ ಒನ್ ಇದೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ. ಸೊ ಏನಿದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂದರೆ, ದಿ ರಿಮೈನಿಂಗ್ ಏರಿಯಾ ವಿತೌಟ್ ಟಾಪ್ ಆ್ಯಂಡ್ ಬಾಟಮ್ ಫೇಸಸ್ ಈಸ್ ಕಾಲ್ಡ್ ಎ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಏನಂದರೆ ದಿ ರಿಮೈನಿಂಗ್ ಏರಿಯಾ ವಿತೌಟ್ ಟಾಪ್ ಆ್ಯಂಡ್ ಬಾಟಮ್ ಫೇಸಸ್ ಈಸ್ ಕಾಲ್ಡ್ ಎ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಅಂದರೆ ಟೋಟಲ್ ಈ ಒಂದು ಟಾಪ್ ಪೋರ್ಷನ್ಸ್ ಏನಿದೆ ಅದು ಮತ್ತು ಈ ಕೆಳಗಡೆ ಒಂದು ಬಾಟಮ್ ಪೋರ್ಷನ್ಸ್ ಇವೆರಡನ್ನ ಬಿಟ್ಟು ಉಳಿಕೆ ಏನು ಅದರ್ 4 ಸೈಡ್ಸು ಏರಿಯಾ ಇರುತ್ತೆ ಅದನ್ನು ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಸೊ ಈ ಒಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು 4a² ಅಥವಾ 4 ಇಂಟು ಸೈಡ್ ಸ್ಕ್ವೇರ್ ಫಾರ್ಮುಲಾನ ಯೂಸ್ ಮಾಡಿ ನಾವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದಿ ಆ ಒಂದು ಕ್ಯೂಬ್ ಏನಿರುತ್ತೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ನೆಕ್ಸ್ಟು ಟೋಟಲ್ ಸರ್ಫೇಸ್ ಏರಿಯಾ. ಸೊ ಏನಿದು ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ, ದಿ ಸಮ್ ಆಫ್ ದಿ ಏರಿಯಾಸ್ ಆಫ್ ಆಲ್ ದ 6 ಈಕ್ವಲ್ ಫೇಸಸ್ ಇಸ್ ಕಾಲ್ಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ. ಅಂದರೆ
ದಿ ಸಮ್ ಆಫ್ ದಿ ಏರಿಯಾಸ್ ಆಫ್ ಆಲ್ 6 ಈಕ್ವಲ್ ಪೇಸಸ್ ಇಸ್ ಕಾಲ್ಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ. ಅಂದರೆ ಈ ಟೋಟಲ್ 6 ಪೇಸಸ್ ಏನಿರುತ್ತೆ ಈ ಕ್ಯೂಬ್ದು, ಆ ಟೋಟಲ್ ಏರಿಯಾ ಏನಿರುತ್ತೆ ಅದರ ಒಂದು ಮೊತ್ತನ ನಾವೇನಂತ ಕರಿತೀವಿ. ಸೊ ಈ ಒಂದು ಟೋಟಲ್ ಸರ್ಫೇಸ್ ಏರಿಯಾ ಅಂತ ನಾವೇನು ಮಾಡ್ತಾ ಹೋಗ್ತೀವಿ, ಕರಿತಾ ಹೋಗ್ತೀವಿ. ಸೊ ಈ ಒಂದು ಟೋಟಲ್ ಸರ್ಫೇಸ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ, ಸೊ 6 ಇಂಟು ಸೈಡ್ ಅಥವಾ 6 ಇಂಟು ಸೈಡ್ ಸ್ಕ್ವಯರ್. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್ನ ನಾವೇನು ಮಾಡ್ತಾ ಹೋಗ್ಬೋದು, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇವಾಗ ನಾವು ಇದೀಗ ರಿಲೇಟೆಡ್ ಆಗಿ ಒಂದು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ಎ ಕ್ಯೂಬ್ ವೇರ್ ಸೈಡ್ ಈಸ್ 9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ಎ ಕ್ಯೂಬ್ ವೇರ್ ಸೈಡ್ ಈಸ್ 9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಕ್ಯೂಬ್ ಇದೆ, ಕ್ಯೂಬ್ನ ಸೈಡ್ ಎಷ್ಟು ಸೆಂಟಿಮೀಟರ್ ಇದೆ, ಸೊ ಒಂದು 9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇವಾಗ ಏನು ಮಾಡಬೇಕು, ವಾಲ್ಯೂಮ್ ಆಫ್ ದಿ ಕ್ಯೂಬ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಎ ಅಥವಾ ಸೈಡ್ ಎಷ್ಟು ಕೊಟ್ಟಿದ್ದಾರೆ, ಸೊ 9 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ವಿ ವಾಲ್ಯೂಮ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ವಿ ಅಂದರೆ ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಸೈಡ್ ಕ್ಯೂಬ್, ಎ ಕ್ಯೂಬ್ ಅಥವಾ ಸೈಡ್ ಇಂಟು ಸೈಡ್. ಸೊ ಯಾವುದನ್ನು ಬೇಕಾದ್ರೂ ನಾವೇನು ಮಾಡ್ತಾ ಹೋಗ್ಬೋದು, ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಾವಿಲ್ಲಿ ಇವಾಗ ಏನು ಮಾಡಿದ್ದೀವಿ, ಫಾರ್ಮುಲಾ ಹಾಕೊಂಡಿದ್ದೀವಿ. ವಾಲ್ಯೂಮ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಅಂತ. ಎ ಮೀನ್ಸ್ ಎಷ್ಟು ಕೊಟ್ಟಿದ್ದಾರೆ, 9 ಸೆಂಟಿಮೀಟರ್. ಕ್ಯೂಬ್ ಅಂದರೆ ಇದನ್ನು 3 ಸತಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, 9 ಇಂಟು 9. ಸೊ ಈ 9 ಇಂಟು 9 ನಾವು 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಬರ್ತಕ್ಕಂಥ ರಿಸಲ್ಟ್ ಏನಾಗಿರುತ್ತೆ, 729 ಸೆಂಟಿಮೀಟರ್ ಆಗಿರುತ್ತೆ. ಎಷ್ಟು ಸೆಂಟಿಮೀಟ್ರು, 729 ಸೆಂಟಿಮೀಟರ್ ಕ್ಯೂಬ್. ಸೊ ಇದು ವಾಲ್ಯೂಮ್ ಆಫ್ ದಿ ಕ್ಯೂಬ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನಾವು ಯಾವತ್ತು ವಾಲ್ಯೂಮ್ನ ನಾವು ಕ್ಯೂಬ್ನಲ್ಲಿ ಬರಿತಾ ಹೋಗಬೇಕು. ಯಾವುದ್ರಲ್ಲಿ ಬರಿತಾ ಹೋಗಬೇಕು, ಕ್ಯೂಬ್ನಲ್ಲಿ ನಾವು ಬರಿತಾ ಹೋಗ್ಬೇಕು. ಇದಿಷ್ಟು ಯಾವ ರೀತಿ ನಾವು ವಾಲ್ಯೂಮ್ ಆಫ್ ದಿ ಕ್ಯೂಬ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಒಂದು ಲೆಕ್ಕದಲ್ಲಿ ನೋಡ್ತಾ ಹೋದ್ವಿ. ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಒಂದು ಪ್ರಾಬ್ಲಮ್ ಏನಿದೆ, ಫೈಂಡ್ ದಿ ಡಯಾಗನಲ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಆಫ್ ಎ ಕ್ಯೂಬ್ ಆಫ್ ಸೈಡ್ 4.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಾಬ್ಲಮಲ್ಲಿ ಏನಾಗಿದೆ, ನಾವು ಡಯಾಗನಲ್ ಆಫ್ ದಿ ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡಬೇಕು, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲ್ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು, ಆ್ಯಂಡ್ ದೆನ್ ನೆಕ್ಸ್ಟ್ ವಾಲ್ಯೂಮ್ ಆಫ್ ಕ್ಯೂಬ್ ಇಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1 by 1 ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಡಯಾಗನಲ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಡಯಾಗನಲ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಫಾರ್ಮುಲಾ, ಡಯಾಗನಲ್ ಇಸ್ ಈಕ್ವಲ್ ಟು √3 ಇಂಟು ಸೈಡ್. ಸೊ ನಾವು √3ಗೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ 1.732 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೈಡ್ ಆಫ್ ದಿ ಕ್ಯೂಬ್ ಎಷ್ಟಿದೆ, 4.5 ಸೆಂಟಿಮೀಟರ್ ಇಲ್ಲಿ ಹಾಕೊಂಡಿದ್ದೀವಿ. ಸೈಡ್ ಆಫ್ ದಿ ಕ್ಯೂಬ್ ಇಸ್ ಈಕ್ವಲ್ ಟು 4.5 ಸೆಂಟಿಮೀಟ್ರು. ಸೊ ಇಲ್ಲಿದೆ 4.5 ಹಾಕೊಂಡಿದ್ದೀವಿ. ಸೊ 1.732 ಇಂಟು 4.5ನ ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ 7.794 ಸೆಂಟಿಮೀಟರ್ ಆಗುತ್ತೆ. ಅಂದರೆ ವಾಲ್ಯೂಮ್ ಆಫ್ ದಿ ಡಯಾಗನಲ್ ಆಫ್ ದಿ ಕ್ಯೂಬ್ ಏನಿರುತ್ತೆ, ಸೊ 7.794 ಸೆಂಟಿಮೀಟರ್ ಇರುತ್ತೆ. ನೆಕ್ಸ್ಟ್ ಯಾವುದನ್ನು ಕೊಟ್ಟಿದ್ದಾರೆ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಸೊ ಲ್ಯಾಟ್ರಲ್ ಸರ್ಫೇಸ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಫಾರ್ಮುಲಾ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 4 ಇಂಟು ಸೈಡ್ ಸ್ಕ್ವೇರ್. ಸೊ 4 ಹಾಕೊಂಡಿದ್ದೀವಿ, ಸೈಡ್ ಕೊಟ್ಟಿದ್ದಾರೆ ಎಷ್ಟು, 4.5 ಸೆಂಟಿಮೀಟರ್. 4.5 ಇಂಟು 4.5 ಹಾಕೊಂಡಿದ್ದೀವಿ. ಸೊ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 81 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್ ಏನಿರುತ್ತೆ, ಸೊ 81 ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ. ನೆಕ್ಸ್ಟು ಟೋಟಲ್ ಸರ್ಫೇಸ್ ಏರಿಯಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಫಾರ್ಮುಲಾ ಏನು, 6 ಇಂಟು ಸೈಡ್ ಸ್ಕ್ವೇರ್. ಸೊ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಹಾಕೊಂಡಿದ್ದೀವಿ, 6 ಇಂಟು ಸೈಡ್ ಸ್ಕ್ವೇರ್. ಸೊ 6 ಹಾಕೊಂಡಿದ್ದೀವಿ. ಸೈಡ್ ಆಫ್ ದಿ ಕ್ಯೂಬ್ ಎಷ್ಟಿದೆ, 4.5 ಸೆಂಟಿಮೀಟರ್ ಇದೆ. 4.5 ಇಂಟು 4.5 ಹಾಕೊಂಡಿದ್ದೀವಿ. ಸೊ ಈ ಮೂರನ್ನು ನಾವು ಈಗ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಬರ್ತಕ್ಕಂಥ ಆನ್ಸರ್ ಎಷ್ಟಿರುತ್ತೆ, 1.21.5 ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ. ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್ ಎಷ್ಟಿರುತ್ತೆ, 121.5 ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ. ನೆಕ್ಸ್ಟ್ ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಎ ಕ್ಯೂಬ್ ಇಂಟು ಯೂನಿಟ್ ಅಂತ ಕೊಟ್ಟಿದ್ದಾರೆ. ಸೊ ಅಥವಾ ಸೈಡ್ ಕ್ಯೂಬ್ ಇಂಟು ಯೂನಿಟ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸೈಡ್ ಆಫ್ ದಿ ಕ್ಯೂಬ್ ಎಷ್ಟು ಕೊಟ್ಟಿದ್ದಾರೆ, 4.5 ಕೊಟ್ಟಿದ್ದಾರೆ. 4.5 ಇಂಟು 4.5 ಹಾಕೊಂಡಿದ್ದೀವಿ. ಸೊ ಇದನ್ನು ಮಲ್ಟಿಪ್ಲಿಕೇಶನ್ಸ್ ಮಾಡಿದ್ರೆ 91.125 ಸೆಂಟಿಮೀಟ್ರು ಕ್ಯೂಬ್ ಬರುತ್ತೆ. ಸೊ ವಾಲ್ಯೂಮ್ನ ನಾವು ಯಾವುದು ಕ್ಯೂಬಲ್ಲಿ ಬರಿತೀವಿ, ಏರಿಯಾನ ಸ್ಕ್ವೇರ್ನಲ್ಲಿ ಬರಿತೀವಿ. ಸೊ ಅಂದರೆ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಎಷ್ಟಿರುತ್ತೆ, 91.125 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ನೆಕ್ಸ್ಟು ಥರ್ಡ್ ಒನ್ ಪ್ರಾಬ್ಲಮ್ಮು, ಫೈಂಡ್ ದಿ ಸೈಡ್ ಆಫ್ ದಿ ಕ್ಯೂಬ್ ಇಫ್ ಇಟ್ಸ್ ಸರ್ಫೇಸ್ ಏರಿಯಾ ಈಸ್ 216 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ
ಪ್ರಾಬ್ಲಮ್ ಏನಾಗಿದೆ, ಸ್ವಲ್ಪ ಇಂಡೈರೆಕ್ಟ್ ಆಗಿದೆ, ಸ್ವಲ್ಪ ಟ್ವಿಸ್ಟ್ ಇದೆ. ಸೊ ನಾವು ಸೈಡ್ ಕೊಡ್ತಿದ್ರು, ನಾವೇನು ಮಾಡ್ತಾ ಇದ್ವಿ, ಏರಿಯಾ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ, ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಇಲ್ಲಿ ಅವರೇ ಏರಿಯಾ ಕೊಟ್ಟಿದ್ದಾರೆ, ಟೋಟಲ್ ಸರ್ಫೇಸ್ ಏರಿಯಾನ ಕೊಟ್ಟಿದ್ದಾರೆ. ನಾವಿವಾಗ ಸೈಡ್ ಆಫ್ ದಿ ಕ್ಯೂಬ್ನ ನಾವೇನು ಮಾಡ್ತಾ ಹೋಗ್ಬೇಕು, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ಏನು ಫಾರ್ಮುಲಾ, ಸೊ ಜನರಲ್ ಆಗಿ ಈಗ ಟೋಟಲ್ ಸರ್ಫೇಸ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡತಕ್ಕಂಥ ಫಾರ್ಮುಲಾ ಹಾಕಬೇಕು. ಟೋಟಲ್ ಸರ್ಫೇಸ್ ಏರಿಯಾ ಅವರೇ ಕೊಟ್ಟಿದ್ದಾರೆ ಎಷ್ಟು, 216 ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ. ಮಾಮೂಲಿ ಟೋಟಲ್ ಸರ್ಫೇಸ್ ಏರಿಯಾ ಕ್ಯಾಲ್ಕುಲೇಟ್ ಮಾಡತಕ್ಕಂಥ ಫಾರ್ಮುಲಾ 6 ಇಂಟು ಸೈಡ್ ಸ್ಕ್ವೇರ್ ಹಾಕೊಂಡಿದ್ದೀವಿ, 6 ಇಂಟು ಸೈಡ್ ಸ್ಕ್ವೇರ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, 216 ಕೊಟ್ಟಿದ್ದಾರೆ, ಹಾಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ a ಸ್ಕ್ವೇರ್ ಇಸ್ ಈಕ್ವಲ್ ಟು 216 ಡಿವೈಡೆಡ್ ಬೈ 6 ಮಾಡಬೇಕು. ಸೊ ಇದನ್ನ ಡಿವೈಡ್ ಮಾಡಿದ್ರೆ ನಮ್ಗೆ ಬರ್ತಕ್ಕಂಥ ಆನ್ಸರ್ ಏನಾಗಿರುತ್ತೆ, 36 ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಸ್ಕ್ವೇರ್ನ ಇಸ್ ಈಕ್ವಲ್ ಇಂದ ರೈಟ್ ಸೈಡ್ಗೆ ತಗೊಂಡ್ರೆ ಸ್ಕ್ವೇರ್ ಇರೋದು ಏನಾಗ್ತಾ ಹೋಗುತ್ತೆ, ಸ್ಕ್ವೇರ್ ರೂಟ್ ಆಗ್ತಾ ಹೋಗುತ್ತೆ. ಸೊ ಈ 36ಗೆ ಸ್ಕ್ವೇರ್ ರೂಟ್ನ ಫೈಂಡ್ ಔಟ್ ಮಾಡಿದ್ರೆ ನಾವು ಸೊ 6 ಸೆಂಟಿಮೀಟರ್ ಬರುತ್ತೆ. ಅಂದ್ರೆ ಸೈಡ್ ಆಫ್ ದಿ ಕ್ಯೂಬ್ ಎಷ್ಟಿರುತ್ತೆ, 6 ಸೆಂಟಿಮೀಟರ್ ಸ್ಕ್ವೇರ್ ಇರುತ್ತೆ. ನೆಕ್ಸ್ಟು ಫೋರ್ತ್ ಒನ್ ಪ್ರಾಬ್ಲಮ್, ಫೈಂಡ್ ದಿ ಕೆಪಾಸಿಟಿ ಆಫ್ ಸ್ಕ್ವೇರ್ ಟ್ಯಾಂಕ್ ಆಫ್ ಇಟ್ ಸೈಡ್ 75 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸ್ಕ್ವೇರ್ ಟ್ಯಾಂಕ್ ಇದೆ, ಆ ಸ್ಕ್ವೇರ್ ಟ್ಯಾಂಕ್ನ ಕೆಪಾಸಿಟಿ ಅದನ್ನ ಲೀಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೈಡ್ ಆಫ್ ದಿ ಸ್ಕ್ವೇರ್ ಟ್ಯಾಂಕ್ ಎಷ್ಟು ಕೊಟ್ಟಿದ್ದಾರೆ, 75 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನೋಡೋಣ, ಇವಾಗ ಏನೇನು ಕೊಟ್ಟಿದ್ದಾರೆ. ಸೈಡ್ ಆಫ್ ದಿ ಸ್ಕ್ವೇರ್ ಟ್ಯಾಂಕ್ ಇಸ್ ಈಕ್ವಲ್ ಟು 75 ಮೀಟರ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ಸ್ಕ್ವೇರ್ ಟ್ಯಾಂಕ್ ಇಸ್ ಈಕ್ವಲ್ ಟು ಸೈಡ್ ಕ್ಯೂಬ್, ಅಥವಾ ವಾಲ್ಯೂಮ್ ಆಫ್ ಕ್ಯೂಬ್ ಏನಿರುತ್ತೆ ಸೇಮ್ ಫಾರ್ಮುಲಾನ ನಾವು ಹಾಕುತ್ತಾ ಹೋಗ್ಬೇಕು. ಸೈಡ್ ಕ್ಯೂಬ್ ಇಸ್ ಈಕ್ವಲ್ ಟು ಸೈಡ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 75 ಕೊಟ್ಟಿದ್ದಾರೆ. 75 ಇಂಟು 75 ಇಂಟು 75 ಹಾಕೋಬೇಕು. ಸೊ 75 ಇಂಟು 75 ಮೀಟರ್ ಇಂಟು 75 ಮೀಟರ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 4,21,875 ಮೀಟರ್ ಕ್ಯೂಬ್ ಬರುತ್ತೆ. ಎಷ್ಟು ಬರುತ್ತೆ, 4,21,875 ಮೀಟರ್ ಕ್ಯೂಬ್ ಬರುತ್ತೆ. ಇಲ್ಲಿ 1 ಮೀಟರ್ ಕ್ಯೂಬ್ಗೆ 1000 ಲೀಟರ್ ಕೆಪಾಸಿಟಿ ಇರುತ್ತೆ. ಸೊ 1 ಮೀಟರ್ ಕ್ಯೂಬ್ಗೆ ಕೆಪಾಸಿಟಿ ಎಷ್ಟು, 1000 ಲೀಟರ್. 1 ಮೀಟರ್ ಕ್ಯೂಬ್ಗೆ 1000 ಲೀಟರ್ ಆದ್ರೆ 4,21,875 ಮೀಟರ್ ಕ್ಯೂಬ್ಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಇವಾಗ ನಾವು ಸೊ 4,21,875 ಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 4,21,875 ಇಂಟು 1000 ಮಲ್ಟಿಫಿಕೇಶನ್ಸ್ ಮಾಡಿದ್ರೆ ಇಲ್ಲಿ ಏನಿದೆ ಆನ್ಸರು, ಸೊ ಅಷ್ಟು ಲೀಟರ್ ಏನಾಗ್ತಾ ಹೋಗುತ್ತಪ್ಪ ಅಂದ್ರೆ ಅದರ ಟ್ಯಾಂಕ್ನ ಕೆಪಾಸಿಟಿ ಅಷ್ಟು ಲೀಟರ್ ಇರುತ್ತೆ. ಅಂದ್ರೆ 42,18,75,000 ಲೀಟ್ರು. ಸೊ ಕೆಪಾಸಿಟಿ ಅಷ್ಟಿರುತ್ತೆ. ಸೊ ಇದಿಷ್ಟನ್ನ ನಾವೇನು ಮಾಡ್ತಾ ಹೋದ್ವಿ, ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಫಿಫ್ತ್ ಒನ್ ಪ್ರಾಬ್ಲಮ್ ಇದೆ. ಫೈಂಡ್ ಔಟ್ ಸೈಡ್ ಆಫ್ ದಿ ಕ್ಯೂಬ್ ಇಫ್ ಆನ್ ಕ್ಯೂಬ್ ಹ್ಯಾಸ್ ವಾಲ್ಯೂಮ್ 3,375 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ವಾಲ್ಯೂಮ್ ಆಫ್ ದಿ ಕ್ಯೂಬ್ ನ ಕೊಟ್ಟಿದ್ದಾರೆ, ನಾವೀಗ ಸೈಡ್ ಆಫ್ ದಿ ಕ್ಯೂಬ್ ನ ಏನ್ ಮಾಡ್ತಾ ಹೋಗ್ಬೇಕು, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡ್ತಾ ಹೋದ್ರೆ, ಸೊ ವಾಲ್ಯೂಮ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 3,375 ಸೆಂಟಿಮೀಟರ್ ಕ್ಯೂಬ್ ಇದೆ. ಸೊ ನಾವು ಎ ಅಂದ್ರೆ ಸೈಡ್ ಆಫ್ ದಿ ಕ್ಯೂಬ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬ್ ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಫಾರ್ಮುಲಾ ಎ ಕ್ಯೂಬ್ ಇಸ್ ಈಕ್ವಲ್ ಟು 3,375. ಸೊ ಇಲ್ಲಿ 5 ಮಿಸ್ ಆಗಿದೆ. ಸೊ 3,375 ಸೆಂಟಿಮೀಟರ್ ಕ್ಯೂಬ್ ಇದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೊ ಎ ಇಸ್ ಈಕ್ವಲ್ ಟು ಈ ಕ್ಯೂಬ್ ನ ಈ ಕಡೆ ತಗೊಂಡ್ರೆ ಏನಾಗ್ತಾ ಹೋಗುತ್ತೆ, ಕ್ಯೂಬ್ ರೂಟ್ ಆಗ್ತಾ ಹೋಗುತ್ತೆ. ಸೊ ನಾವು 3,375ಗೆ ಕ್ಯೂಬ್ ರೂಟ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಎಷ್ಟಿರುತ್ತೆ, 15 ಸೆಂಟಿಮೀಟರ್ ಇರುತ್ತೆ. ಅಂದ್ರೆ ಸೈಡ್ ಆಫ್ ದಿ ಕ್ಯೂಬ್ ಎಷ್ಟಾಗ್ತಾ ಹೋಗುತ್ತೆ, 15 ಸೆಂಟಿಮೀಟರ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಕ್ಯೂಬ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಇವಾಗ ತಿಳ್ಕೊಂಡ್ವಿ. ಥ್ಯಾಂಕ್ ಯು.